ಎವ್ರಿಬಾಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನೀವು ಥಂಬ್ನೈಲಲ್ಲಿ ನೋಡಿರೋ ಹಾಗೇನೆ 60 ದಿನಗಳಲ್ಲಿ ಇಂಗ್ಲಿಷ್ ಕಲಿಯೋದು ಹೇಗೆ? ನಿಜವಾಗ್ಲೂ 60 ಡೇಸ್ ಅಲ್ಲಿ ಇಂಗ್ಲಿಷ್ ಕಲಿಯೋಕ್ಕಾಗುತ್ತಾ? ಖಂಡಿತ ಆಗುತ್ತೆ. ಆದರೆ ನಾವು ಎಷ್ಟು ಇಂಗ್ಲಿಷ್ ಅನ್ನ ಕಲಿಬಹುದು 60 ಡೇಸ್ ಅಲ್ಲಿ ನಮಗೆ ಬೇಕಾಗಿರುವ ಮುಖ್ಯವಾದ ಅಂಶಗಳನ್ನ ಮಾತ್ರ ನಾವು ಕಲಿತರೆ ಸಾಕು. ಓಕೆ, ಸೊ 60 ಡೇಸ್ ಜರ್ನಿಯಲ್ಲಿ ನೀವು 60 ದಿನದಲ್ಲಿ ಇಂಗ್ಲಿಷ್ ಕಲಿಬೇಕು ಅಂತ ಹೇಳಿದ್ರೆ ಈ 60 ದಿನಗಳು ಏನಿದಾವೆ, 60 ದಿನಗಳಂದ್ರೆ 60 ದಿನಗಳಂದ್ರೆ ಬರೀ 60 ವಿಡಿಯೋಸ್ ಅಲ್ಲ, 60 ವಿಡಿಯೋಸ್ಗಿಂತ ಜಾಸ್ತಿ ವಿಡಿಯೋಸ್ ಇರ್ಬೋದು. ಒಂದು ದಿನಕ್ಕೆ 2 ವಿಡಿಯೋಸ್ ಅಥವಾ 2 ಅಥವಾ 3 ವಿಡಿಯೋಸ್ ಅನ್ನು ನೋಡಿ ನೀವು ಅದರಲ್ಲಿ ಇರೋದನ್ನ ಕಲ್ತ್ಕೋಬೇಕು. ಓಕೆ, ಸೊ ಇದು ಡೇ 1 60 ಡೇಸ್ ಸ್ಪೋಕನ್ ಇಂಗ್ಲಿಷ್ ಡೇ 1. ಇದು ಡೇ 1 ನಲ್ಲಿ ನಾನು ಇದಕ್ಕೂ ಮುಂಚೆ ಒಂದು ವಿಡಿಯೋ ಮಾಡಿದ್ದೀನಿ ಬೈ ಇಂಟ್ರೊಡಕ್ಷನ್, ಮತ್ತೆ ಅದರಲ್ಲಿ ಪ್ರೊನೌನ್ಸ್ ಯಾವ ತರ ಬಳಸಬೇಕು, ಸಣ್ಣ ಸಣ್ಣ ಪದಗಳು ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು ಸಣ್ಣ ಪದಗಳು ಯಾವುದು ಅನ್ನೋದನ್ನ ನಾನು ಇದಕ್ಕಿಂತ ಮುಂಚಿನ ವಿಡಿಯೋದಲ್ಲಿ ಮಾಡಿದ್ದೀನಿ. ಅದನ್ನ ನೀವು ನೋಡಲೇಬೇಕು. ಅದರ ಲಿಂಕ್ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಲ್ಲಿ ನೋಡಿಕೊಂಡು ಅದಾದ ನಂತರ ನೀವು ಇದನ್ನ ನೋಡಿದ್ರೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಇದನ್ನೇ ಡೈರೆಕ್ಟ್ ಆಗಿ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ರೆ ಅದನ್ನ ನೋಡೋದನ್ನ ಮಾತ್ರ ಬರಿಬೇಡಿ. ಓಕೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಬಿಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಕೇವಲ 60 ದಿನಗಳಲ್ಲಿ ಇಂಗ್ಲಿಷ್ ನ ಸ್ಪಷ್ಟವಾಗಿ ಕಲಿಯಿರಿ. ಓಕೆ, ರೈಟ್. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ರೈಟ್. ಓಕೆ, ಸೊ 60 ದಿನಗಳಲ್ಲಿ ನಾವು ಇಂಗ್ಲಿಷ್ ನ ಕಲಿಬೇಕಾದ್ರೆ ಏನೇನು ಮಾಡಬೇಕು, ಯಾವ ರೀತಿ ಅದನ್ನ ಮಾಡಬೇಕು, ಎಷ್ಟು ಟೈಮ್ ನಾವು ಅದಕ್ಕೆ ಇಡಬೇಕು, ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ಎಲ್ಲದನ್ನು ನಾನು ನಿಮಗೆ 60 ಡೇಸ್ ಅಲ್ಲಿ ಹೇಳ್ಕೊಡ್ತೀನಿ. ಓಕೆ, ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಈಗ ನಾನು ಆಗಲೇ ಹೇಳಿದಾಗೆ ನೀವು 60 ಡೇಸ್ ಇಲ್ಲಿ ಎಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಡೇ ಅಲ್ಲಿ ಏನ್ ಮಾಡಬೇಕು ಅದನ್ನ ಫಸ್ಟ್ ನೋಡ್ಕೊಂಡು ಬನ್ನಿ. ಲಿಂಕ್ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ನೀವು ಇನ್ನೂ ನೋಡದೇ ಇದ್ರೆ ದಯವಿಟ್ಟು ಫಸ್ಟ್ ಆ ವಿಡಿಯೋನ ನೋಡಿ, ಅದಾದ್ಮೇಲೆ ಇದನ್ನ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಈಗ ಆಮೇಲೆ ಡೈಲಿ ಯೂಸ್ ಫ್ರೇಸಸ್ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಏನು ಗೊತ್ತಾ? ಡೈಲಿ ಯೂಸ್ ಫ್ರೇಸಸ್. ನಾವು ದೊಡ್ಡ ದೊಡ್ಡ ಸೆಂಟೆನ್ಸ್ ಅನ್ನ ಫಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಸಣ್ಣ ಫ್ರೇಸಸ್ ಅನ್ನ ನಾವು ಕಲಿಬೇಕು ಫಸ್ಟ್. ಓಕೆ, ಫ್ರೇಸಸ್ ಈಗ ಕನ್ನಡದಲ್ಲಿ ನೋಡಿ, ದಯವಿಟ್ಟು ನನಗೆ ಸಹಾಯ ಮಾಡಿ, ದಯವಿಟ್ಟು ನನಗೆ ಸಹಾಯ ಮಾಡಿ, ಇದು ಪ್ಲೀಸ್ ಹೆಲ್ಪ್ ಮೀ ಅಂತ ಎಲ್ರಿಗೂ ಓದು, ಅದು ನಮಗೆ ಗೊತ್ತಿರಬೇಕು. ಓಕೆ, ಪ್ಲೀಸ್ ಹೆಲ್ಪ್. ಇದಕ್ಕಿಂತ ಮುಂಚೆ ನಾವು ಓಕೆ ಸಿಂಪಲ್ ಫ್ರೇಸಸ್. ಉದಾಹರಣೆಗೆ ಒಳಗೆ ಬನ್ನಿ. ಓಕೆ, ಒಳಗೆ ಬನ್ನಿ ಅಂತ ಹೇಳ್ಬೇಕಾದ್ರೆ ನೀವು ಹೆಂಗೆ ಹೇಳ್ತೀರಾ? ಸಿಂಪಲ್ ಆಗಿ ಕಮ್ ಇನ್, ಕಮ್ ಇನ್, ಇನ್ಸೈಡ್ ಅಲ್ಲ, ಕಮ್ ಇನ್, ಒಳಗೆ ಬನ್ನಿ. ಓಕೆ, ಈ ತರದ್ದು ಸಣ್ಣ ಸಣ್ಣ ವರ್ಡ್ಸ್, ಪದಗಳಲ್ಲ, ಫ್ರೇಸಸ್ ನಿಮಗೆ ಅಂದ್ರೆ ಪದಗಳ ಗುಂಪು. ಅದನ್ನ ನಾವು ಫಸ್ಟ್ ಹೇಳಕ್ ಕಲಿಬೇಕು. ಸೆಂಟೆನ್ಸ್ ಮಾಡೋದಕ್ಕಿಂತ ಮುಂಚೆ ನಮ್ಗೆ ಇವೆಲ್ಲ ಗೊತ್ತಿರಬೇಕು. ಓಕೆ, ಒಳಗೆ ಬನ್ನಿ, ಕಮ್ ಇನ್. ಆಮೇಲೆ ಹೊರಗೆ ಹೋಗಿ, ಗೋ ಔಟ್. ಗೆಟ್ ಔಟ್ ಅಲ್ಲ, ಹೊರಗೆ ಹೋಗಿ, ಗೋ ಔಟ್. ಒಳಗೆ ಬನ್ನಿ, ಕಮ್ ಇನ್. ಈಗ ಮಾತನಾಡಿ. ಓಕೆ, ಸ್ಪೀಕ್ ನಾವ್. ಈಗ ಮಾತನಾಡಿ, ಸ್ಪೀಕ್ ಅಥವಾ ಈಗ ಮಾತಾಡಿ. ಇಲ್ಲಿ ಕಾಯಿರಿ. ಓಕೆ, ವೇಟ್ ಹಿಯರ್. ಸೊ ವೇಟ್ ಹಿಯರ್. ಇದು ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಇದು ಯಾಕೆ ಹಿಂಗ್ ಬಂತು ಅಂತ. ಇದು ಹೀಗಿದೆ, ಹೀಗೆ ಹೇಳ್ಬೇಕು. ನಾವು ಅಂದ್ರೆ ಸಣ್ಣ ಸಣ್ಣ ಫ್ರೇಸಸ್ ಅನ್ನ ಫೋಕಸ್ ಮಾಡಿದ್ರೆ ಇದ್ರ ಮೂಲಕನೇ ನಾವು ಸೆಂಟೆನ್ಸ್ ಮಾಡಬಹುದು. ಅದು ಸೆಂಟೆನ್ಸ್ ಆಗಿ ಮಾಡೋದು ಅಂತ ಆಮೇಲೆ ಹೇಳ್ಕೊಡ್ತೀನಿ. ಜಸ್ಟ್ ಬೇಸಿಕ್ಲಿ ನಿಮ್ಗೆ ಇದು ಗೊತ್ತಿರಬೇಕು. ಇದು ಗೊತ್ತಿಲ್ಲ ಅಂತ ಹೇಳಿದ್ರೆ ಏನು ಸೆಂಟೆನ್ಸ್ ಯಾವುದು ಮಾಡ್ಲಿಕ್ಕೆ ಆಗೋದಿಲ್ಲ, ಸ್ಪೋಕನ್ ಇಂಗ್ಲಿಷ್ ಕಲಿಯೋದೇ ಇಲ್ಲ ನೀವು. ಓಕೆ, ಓಡುವುದನ್ನು ನಿಲ್ಲಿಸಿ. ಓಕೆ, ಈಗ ಸಿಂಪಲ್ ವರ್ಡ್ಸ್ ಅಂದ್ರೆ ನಮಗೆ ಬೇಕಾಗಿರೋದು, ಕಾಮನ್ ಆಗಿ ಬೇಕಾಗಿರೋದು, ಡೈಲಿ ಮಾತಾಡ್ಲಿಕ್ಕೆ ಬೇಕಾಗಿರುವಂತದ್ದು. ಸ್ಟಾಪ್ ರನ್ನಿಂಗ್, ಇದನ್ನ ಮಕ್ಕಳಿಗೆ ಹೇಳ್ತೀವಿ, ಓಡಾಡ್ತಿರ್ತಾರೆ, ಸ್ಟಾಪ್ ರನ್ನಿಂಗ್. ಓಕೆ, ಡೋಂಟ್ ಮೇಕ್ ನಾಯ್ಸ್, ಈ ತರದ್ದು. ಓಕೆ, ಕೆಲಸ ಆರಂಭಿಸಿ. ಸ್ಟಾರ್ಟ್ ವರ್ಕಿಂಗ್ ಅಥವಾ ಸ್ಟಾರ್ಟ್ ದ ವರ್ಕ್. ಸ್ಟಾರ್ಟ್ ವರ್ಕಿಂಗ್, ಕೆಲಸ ಆಟ ಆಡಿದ್ ಸಾಕು, ಇನ್ನು ಕೆಲಸ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ವರ್ಕಿಂಗ್ ಅಥವಾ ಸ್ಟಾರ್ಟ್ ದ ವರ್ಕ್ ಅಂತಾನೆ ಹೇಳ್ಬೋದು. ನಿಧಾನವಾಗಿ ತಿನ್ನಿ. ಮಕ್ಕಳಿಗೆ ಏನೋ ಕೊಟ್ಟಿರ್ತೀರಾ ತಿನ್ನಕ್ಕೆ, ಅದು ಗಬಗಬ ಅಂತ ತಿಂತಿರ್ತಾರೆ. ಈಟ್ ಸ್ಲೋಲಿ. ಈಗ ನಾನಿದು ಜನರಲ್ ಆಗಿ ಕೊಡ್ತಾ ಇರೋದು ನಿಮಗೆ. ನೆಕ್ಸ್ಟ್ ಹಂತವಾಗಿ ಇದಕ್ಕೆ ಏನ್ ಹೇಳ್ಬೇಕು? ಉದಾಹರಣೆಗೆ ನಾವು ಮನೆಯಲ್ಲಿ ಟೆಕ್ನಾಲಜಿ ಬಗ್ಗೆ ಮಾತಾಡ್ಬೇಕಾದ್ರೆ ಮಾತ್ರ, ಅಡಿಗೆ ವಿಷಯ ಮಾತಾಡ್ಬೇಕಾದ್ರೆ, ಅಥವಾ ಕ್ಲೀನ್ ಮಾಡೋದ್ರ ಬಗ್ಗೆ ಮಾತಾಡ್ಬೇಕಾದ್ರೆ, ಅಥವಾ ಇನ್ನು ಹೊರಗಡೆ ಮನೆ ಕೆಲಸ ಮಾಡೋದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಎಲ್ಲದಕ್ಕೂ ಒಂದೊಂದು ಫ್ರೇಸ್ ಇದೆ. ಆ ಫ್ರೇಸ್ ನಮಗೆ ಗೊತ್ತಾಗ್ಬಿಟ್ರೆ ಮಾತಾಡ್ಲಿಕ್ಕೆ ಈಸಿ ಆಗುತ್ತೆ. ಓಕೆ, ಇದು ಜನರಲ್ ಆಗಿ ನಾನು ಹೇಳ್ತಾ ಇದ್ದೀನಿ. ನೀರು ಕುಡಿಯಿರಿ. ಡ್ರಿಂಕ್, ನೀರು ಅನ್ಲಿಕ್ಕೆ ವಾಟರ್, ಡ್ರಿಂಕ್ ಅನ್ಲಿಕ್ಕೆ ಕುಡಿ ಅನ್ಲಿಕ್ಕೆ ಡ್ರಿಂಕ್ ಅಂತ ಹೇಳ್ತೀವಿ. ಸೊ ವಾಟರ್ ಡ್ರಿಂಕ್ ಅಲ್ಲ, ಡ್ರಿಂಕ್ ವಾಟರ್. ಇದು ಗಮನಿಸಿ.
ಇಂಗ್ಲಿಷ್ ಅಲ್ಲಿ ನಾನು ಹೇಗೆ ಕೊಟ್ಟಿರ್ತೀನಿ ಹಾಗೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಡ್ರಿಂಕ್ ದ ವಾಟರ್, ಇಲ್ಲಿ ದ ಯಾಕೆ ಬಂತು ತಲೆ ಕೆಡಿಸ್ಕೊಬೇಡಿ. ಡ್ರಿಂಕ್ ದ ವಾಟರ್, ನಾನು ಕೊಟ್ಟಿರೋ ನೀರನ್ನು ಕುಡಿ ಅಂತ ಹೇಳ್ಬೇಕಾದ್ರೆ ಡ್ರಿಂಕ್ ದ ವಾಟರ್, ಡ್ರಿಂಕ್ ವಾಟರ್ ಇಸ್ ಆಲ್ಸೋ ಓಕೆ. ಇದನ್ನು ನೋಡಿ. ಓಕೆ, ಲುಕ್ ಅಟ್ ದಿಸ್. ಇಲ್ಲಿ ಆಟ್ ಯಾಕೆ ಬಂತು ತಲೆ ಕೆಡಿಸ್ಕೊಬೇಡಿ. ಲುಕ್ ಅಟ್ ದಿಸ್, ಇದನ್ನು ನೋಡಿ. ಲುಕ್ ಅಟ್ ದಿಸ್, ಇದನ್ನು ನೋಡಿ. ಆಮೇಲೆ ಎಚ್ಚರಿಕೆಯಿಂದ ಕೇಳಿ, ಎಚ್ಚರಿಕೆಯಿಂದ ಕೇಳಿ. ಲಿಸನ್ ಕೇರ್ಫುಲಿ, ಲಿಸನ್ ಕೇರ್ಫುಲಿ. ಈ ತರದ್ದು ಸಣ್ಣ ಸಣ್ಣ ಫ್ರೇಸಸ್ ಇದೆಯಲ್ಲ, ಇದನ್ನ ನೀವು ಎಷ್ಟು ಬೇಗ ಕಲಿತೀರಾ ಅಷ್ಟು ಬೇಗ ನೀವು ಇಂಗ್ಲಿಷ್ ಮಾತಾಡ್ತೀರಾ. ಓಕೆ ನೋಡಿ, ಈ ತರ ಸಣ್ಣ ಸಣ್ಣ ಫ್ರೇಸ್ಗಳನ್ನು ನೀವು ಕಲ್ತ್ರೆ ಮಾತ್ರ ನಿಮಗೆ ಇಂಗ್ಲಿಷ್ ಈಸಿ ಆಗ್ತಾ ಹೋಗುತ್ತೆ. ಸೆಂಟೆನ್ಸ್ಗಳು ಯಾವ ತರ ಮಾಡಬೇಕು ಅನ್ನೋದು ಆಮೇಲೆ ವಿಷಯ. ಫಸ್ಟ್ ಫ್ರೇಸಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಿ. ಓಕೆ ರೈಟ್. ನೆಕ್ಸ್ಟ್ ನೋಡಿ, ಸುಮ್ಮನಿರಿ. ಸುಮ್ಮನಿರಿ ಅಂತ ಹೇಳಲಿಕ್ಕೆ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ನಾವು. ಇದೆಲ್ಲದೂ ನಿಮಗೆ ಗೊತ್ತಾಗಬೇಕು. ಬಿ ಕ್ವೈಟ್. ಇಲ್ಲಿ ಬಿ ಯಾಕೆ ಬಂತು ಅದೆಲ್ಲ ತಲೆ ಕೆಡಿಸ್ಕೊಬೇಡಿ. ಸುಮ್ಮನೆ ಇರಿ, ಇರು, ಇರಿ ಅಂತ ಬಂದಾಗ ಬಿ ಅಂತ ಬರುತ್ತೆ. ಸುಮ್ಮನಿರಿ ಅನ್ಲಿಕ್ಕೆ ಬಿ ಕ್ವೈಟ್. ನೆಕ್ಸ್ಟ್, ಸತ್ಯ ಹೇಳಿ. ಸತ್ಯ ಹೇಳಿ. ಟೆಲ್ ದ ಟ್ರೂತ್. ಟೆಲ್ ದ ಟ್ರೂತ್. ಓಕೆ, ನಿಮ್ಮ ಹೆಸರು ಬರೆಯಿರಿ. ರೈಟ್ ಯೋರ್ ನೇಮ್. ನಿಮ್ಮ ಹೆಸರು ಬರೀರಿ ನೋಡೋಣ. ರೈಟ್ ಯೋರ್ ನೇಮ್. ಓಕೆ, ಅದನ್ನು ನನಗೆ ಕೊಡಿ. ಓಕೆ, ಅದನ್ನು ನನಗೆ ಕೊಡಿ. ಗಿವ್ ಇಟ್ ಟು ಮೀ. ಅದನ್ನು ನನಗೆ ಕೊಡಿ. ಗಿವ್ ಇಟ್ ಟು ಮೀ. ಇಲ್ಲಿ ಟು, ಗೆ ಯಾವ್ದು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಇದು ಹೇಗಿದೆಯೋ ಹಾಗೆ ಪ್ರಾಕ್ಟೀಸ್ ಮಾಡಿದ್ರೆ ಆಯ್ತು. ಕುಳಿತುಕೊಳ್ಳಿ. ಸಿಟ್ ಡೌನ್. ಓಕೆ, ಆರ್ ಓಕೆ ನೋಡಿ, ಎಲ್ಲಿದೆ ನಾವು? ಕುಳಿತುಕೊಳ್ಳಿ. ಕುಳಿತುಕೊಳ್ಳಿ, ಸಿಟ್ ಡೌನ್ ಅಂತ ಹೇಳ್ಬೋದು, ಅಥವಾ ಟೇಕ್ ಅ ಸೀಟ್ ಅಂತ ಹೇಳ್ಬೋದು. ಅಂದ್ರೆ ಟೇಕ್ ಅ ಸೀಟ್ ಅಂದ್ರೆ ಸ್ವಲ್ಪ ಮರ್ಯಾದೆ ಜಾಸ್ತಿ. ಓಕೆ, ಸೊ ಹ್ಯಾವ್ ಅ ಸೀಟ್, ಟೇಕ್ ಅ ಸೀಟ್, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳೋದು. ಓಕೆ, ನಿಂತುಕೊಳ್ಳಿ. ಸ್ಟ್ಯಾಂಡ್ ಅಪ್. ನಿಂತುಕೊಳ್ಳಿ, ಸ್ಟ್ಯಾಂಡ್ ಅಪ್. ಓಕೆ, ನನಗೆ ತೋರಿಸಿ. ಶೋ ಮೀ. ಶೋ ಮೀ. ನನಗೆ ಅದನ್ನು ತೋರಿಸಿ. ಶೋ ಇಟ್ ಟು ಮೀ. ಶೋ ಇಟ್ ಟು ಮೀ. ನೆಕ್ಸ್ಟ್, ಸೂಚನೆಗಳನ್ನು ಓದಿ. ರೀಡ್ ದ ಇನ್ಸ್ಟ್ರಕ್ಷನ್ಸ್. ರೀಡ್ ದ ಇನ್ಸ್ಟ್ರಕ್ಷನ್ಸ್. ಓಕೆ, ಸೊ ಈ ತರ ಎಷ್ಟಾಯ್ತು ನೋಡಿ. ಇದು ಎಷ್ಟು ಕಲಿತರೂ ಸಾಲದು ನಿಮಗೆ. ನೀವು ಜಾಸ್ತಿ ಇಂಗ್ಲಿಷ್ ಹೋದ್ರೆ, ತುಂಬಾ ಇಂಗ್ಲಿಷ್ ಅಲ್ಲಿ ಮಾತಾಡಬೇಕು ಅಂತಿದ್ರೆ ತುಂಬಾ ಈ ತರ ಫ್ರೇಸಸ್ ಅನ್ನು ಕಲಿಬೇಕು. ಬೇಸಿಕ್ಲಿ ನೀವು ಇಲ್ಲೇ ಫೋಕಸ್ ಮಾಡಬೇಕಾಗಿರೋದು. ಗ್ರಾಮರು, ಅದು ಇದು, ಟೆನ್ಸು, ನೌನು, ಪ್ರೊನೌನ್, ಪಾರ್ಟ್ಸ್ ಆಫ್ ಸ್ಪೀಚ್, ಮತ್ತೆ ಗ್ರಾಮರ್ ಅಲ್ಲಿ ನಿಮಗೆ ತುಂಬಾ ವಿಷಯ ಇದೆ. ಅದು ಅಡ್ವಾನ್ಸ್ ಲೆವೆಲ್ಗೆ ತುಂಬಾ ಪರ್ಫೆಕ್ಟ್ ಆಗಿ ಮಾತಾಡಬೇಕಾದ್ರೆ ಅದೆಲ್ಲ ಕಲಿಬೇಕು. ಜನರಲ್ ಆಗಿ ಮಾತಾಡಬೇಕಾದ್ರೆ ನೀವು ಫ್ರೇಸಸ್ ಎಷ್ಟು ಗೊತ್ತು ನಿಮಗೆ, ಇದರಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಚೇಂಜ್ ಮಾಡಬಹುದು. ಉದಾಹರಣೆಗೆ ನೋಡಿ, ಕಮ್ ಇನ್. ಕಮ್ ಇನ್. ಕಮ್ ಇನ್ ಅನ್ನೋದನ್ನ ಕೇಮ್ ಮಾಡ್ಕೊಂಡ್ರೆ, ಕೇಮ್ ಮಾಡ್ಕೊಂಡು ನಾವಲ್ಲಿ ಐ ಸೇರಿಸ್ಕೊಂಡ್ರೆ, ಐ ಕೇಮ್ ಇನ್, ನಾನು ಒಳಗೆ ಬಂದೆ. ಕಮ್ ಇನ್, ಒಳಗೆ ಬನ್ನಿ. ಐ ಕೇಮ್ ಇನ್, ನಾನು ಒಳಗೆ ಬಂದೆ. ಹಿ ಕೇಮ್ ಇನ್, ಅವನು ಒಳಗೆ ಬಂದ. ಶಿ ಕೇಮ್ ಇನ್, ಅವಳು ಒಳಗೆ ಬಂದಳು. ಈ ತರ ಸೆಂಟೆನ್ಸ್ ಮಾಡಬಹುದು. ಇದು ನಿಮಗೆ ಗೊತ್ತಿರಬೇಕು. ನೀವು ಏನೇ ಸೆಂಟೆನ್ಸ್ ಮಾಡೋದು ಈ ತರದ್ದು ಗೊತ್ತಿದ್ರೆ ಮಾತ್ರ ನಮಗೆ ಸೆಂಟೆನ್ಸ್ ಮಾಡ್ಲಿಕ್ಕೆ ಆಗೋದು. ಉದಾಹರಣೆಗೆ ಇಲ್ಲೇ ಎರಡು ತರ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಬಹುದು. ಒಂದು ಸಿಚುವೇಶನ್ ನಾವು ಕ್ರಿಯೇಟ್ ಮಾಡಬಹುದು. ಹೇಗೆ? ನಾನು ಒಳಗೆ ಬಂದೆ, ಅವನು ಹೊರಗೆ ಹೋದ. ಐ ಕೇಮ್ ಇನ್, ಹಿ ವೆಂಟ್ ಔಟ್. ಈ ಗೋ ಔಟ್ ಇದೆಯಲ್ಲ, ಗೋದು ಫಾಸ್ಟ್ ಟೆನ್ಸ್ ವೆಂಟ್. ಗೋನ ನಾವು ಅಂದ್ರೆ ಆಗೋಗಿರೋದ್ರ ಬಗ್ಗೆ ಹೇಳ್ಬೇಕಾದ್ರೆ ವೆಂಟ್ ಅಂತ ಹೇಳ್ತೀವಿ. ನಾನು ಒಳಗೆ ಬಂದೆ, ಅವನು ಹೊರಗೆ ಹೋದ. ಐ ಕೇಮ್ ಇನ್, ಹಿ ವೆಂಟ್ ಔಟ್. ಸೊ ನಿಮಗೆ ಫ್ರೇಸ್ ಗೊತ್ತಿದ್ರೆ ತಾನೇ ಅಲ್ಲಿ ಸೆಂಟೆನ್ಸ್ ಮಾಡೋಕ್ಕಾಗೋದು. ಆಮೇಲೆ ಏನೇನು ಸೇರಿಸಬೇಕು, ಮಸಾಲೆ ಎಲ್ಲ ಏನು ಸೇರಿಸಬೇಕು ಅದು ಆಮೇಲೆ. ಬಟ್ ಬೇಸಿಕಲಿ ನಿಮಗೆ ಏನು ಅಡಿಗೆ ಮಾಡ್ಲಿಕ್ಕೆ ಒಂದು ಪಾತ್ರೆ ಬೇಕು, ಗ್ಯಾಸ್ ಬೇಕು, ಮತ್ತೆ ಮುಖ್ಯವಾಗಿ ನಿಮಗೆ ಪಲಾವ್ ಮಾಡ್ಬೇಕಂದ್ರೆ ಅಕ್ಕಿ ಬೇಕೇ ಬೇಕು, ನೀರು ಬೇಕು. ಉಳಿದಿರೋದೇನು ಆಮೇಲೆ ಹಾಕುವಂಥದ್ದು. ರೈಟ್? ಜಸ್ಟ್ ಒಂದು ಎಕ್ಸಾಂಪಲ್ ತಗೊಂಡ್ರೆ. ಓಕೆ, ನೌ ಲೆಟ್ಸ್ ಸಿ ಅದರ್ ಫ್ರೇಸಸ್. ದಯವಿಟ್ಟು ನನಗೆ ಸಹಾಯ ಮಾಡಿ. ಪ್ಲೀಸ್ ಹೆಲ್ಪ್ ಮೀ. ಕಾಮನ್ ಆಗಿ ನಾವೇನು ಯೂಸ್ ಮಾಡ್ತೀವಿ? ಪ್ಲೀಸ್ ಹೆಲ್ಪ್ ಮೀ, ದಯವಿಟ್ಟು ನನಗೆ ಸಹಾಯ ಮಾಡಿ. ಓಕೆ, ನೆಕ್ಸ್ಟ್, ಕಿಟಕಿಯನ್ನು ಮುಚ್ಚಿ. ಕಿಟಕಿಯನ್ನು ಮುಚ್ಚಿ. ಕ್ಲೋಸ್ ದ ವಿಂಡೋ. ಕ್ಲೋಸ್ ದ ವಿಂಡೋ. ಕಿಟಕಿಯನ್ನು ಮುಚ್ಚಿ. ಕ್ಲೋಸ್ ದ ವಿಂಡೋ. ಬಾಗಿಲು ತೆರೆಯಿರಿ. ಬಾಗಿಲು ತೆರೆಯಿರಿ. ಈ ತರದ್ದು ಫ್ರೇಸಸ್ ನಾನು ನೋಡಿ ಜಸ್ಟ್ ನಿಮಗೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಜಸ್ಟ್ PDF ಹಾಕ್ತೀನಿ, ಒಂದು ಸ್ಕ್ರೀನ್ ಶಾಟ್ ನೀವು ನೋಡ್ಕೋಬಹುದು. ಲೈಕ್ ಎಲ್ಲದಕ್ಕೂ ನಾನು ಸಣ್ಣ ಸಣ್ಣ ಫ್ರೇಸಸ್ ಎಲ್ಲ ಕೊಡೋ ಅವಶ್ಯಕತೆ ಇಲ್ಲ, ಅದೆಲ್ಲ ನೀವಾಗೆ ತಿಳ್ಕೋಬೇಕು. ಓಕೆ, ಬಾಗಿಲು ತೆರೆಯಿರಿ. ನಾನು ಒಂದಷ್ಟು 500 ಫ್ರೇಸಸ್ ನಾನು ಕೊಡ್ತೀನಿ, 500 ಫ್ರೇಸಸ್ ಕೊಡ್ತೀನಿ. ಅದು ಸಾಲದು. 60 ಡೇಸ್ ಅಲ್ಲಿ ನಿಮಗೆ ಯು ಶುಡ್ ಲರ್ನ್ ಮೋರ್ ದ್ಯಾನ್ 1000 ಫ್ರೇಸಸ್ ಇನ್ 60 ಡೇಸ್. ಆಗಲೇ ನಿಮಗೆ ಮಾತಾಡ್ಲಿಕ್ಕೆ ಬರೋದು. ಓಕೆ, ನನ್ನನ್ನು ಕ್ಷಮಿಸಿ. ಸಾರಿ, ಬಾಗಿಲು ತೆರೆಯಿರಿ. ಓಪನ್ ದ ಡೋರ್. ಓಪನ್ ದ ಡೋರ್. ನನ್ನನ್ನು ಕ್ಷಮಿಸಿ. ಫರ್ಗಿವ್ ಮೀ. ಫರ್ಗಿವ್ ಮೀ. ತಾಳ್ಮೆಯಿಂದ ಇರಿ. ಬಿ ಪೇಷಂಟ್. ಇರಿ, ಇರು ಅಂತ ಬಂದ್ರೆ ಬಿ ಅಂತ ಹಾಕಬೇಕು. ಬಿ ಪೇಷಂಟ್. ಬಿ ಪೇಷಂಟ್. ಮತ್ತೆ ಪ್ರಯತ್ನಿಸಿ. ಟ್ರೈ ಅಗೇನ್. ಟ್ರೈ ಅಗೇನ್. ಟ್ಯಾಕ್ಸಿ ಕರೆಯಿರಿ. ಟ್ಯಾಕ್ಸಿ ಕರೆಯಿರಿ. ಕಾಲ್ ಅ ಟ್ಯಾಕ್ಸಿ. ಕಾಲ್ ಅ ಟ್ಯಾಕ್ಸಿ. ಎಡಕ್ಕೆ ತಿರುಗಿ. ಟರ್ನ್ ಲೆಫ್ಟ್. ಟರ್ನ್ ಲೆಫ್ಟ್. ಬಲಕ್ಕೆ ತಿರುಗಿ. ಟರ್ನ್ ರೈಟ್. ಟರ್ನ್ ರೈಟ್. ಓಕೆ, ಇದೆಲ್ಲ ಗಾಡಿ ಸಂಬಂಧಪಟ್ಟಿದ್ದ ಕಾಣಿಸುತ್ತೆ ನಿಮಗೆ. ಓಕೆ, ಇದನ್ನು ಶುದ್ಧವಾಗಿ ಇಡಿ. ಓಕೆ, ಕೀಪ್ ಇಟ್ ಕ್ಲೀನ್. ಕೀಪ್ ಇಟ್ ಕ್ಲೀನ್. ಶುದ್ಧವಾಗಿ ಇಡಿ, ಸ್ವಚ್ಛವಾಗಿ ಇಡಿ. ಜಾಗ್ರತೆ ವಹಿಸಿ. ಬಿ ಕೇರ್ಫುಲ್. ಬಿ ಕೇರ್ಫುಲ್ ಅಥವಾ ಟೇಕ್ ಕೇರ್. ಜಾಗ್ರತೆ ವಹಿಸಿ, ಟೇಕ್ ಕೇರ್, ಬಿ ಕೇರ್ಫುಲ್.
ಉಪ್ಪು ಕೊಡಿ, ಪಾಸ್ ದ ಸಾಲ್ಟ್, ಪಾಸ್ ದ ಸಾಲ್ಟ್. ಉಪ್ಪು ಕೊಡಿ ಅಂತ ಹೇಳಿದ್ರೆ ಗಿವ್. ಸಿ, ಇಂಗ್ಲಿಷ್ ಅಲ್ಲಿ ನಾ ಕನ್ನಡದಲ್ಲಿ ಅನ್ಕೊಂಡಂಗೆ, ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ, ಕನ್ನಡದಲ್ಲಿ ಹೇಗಿರುತ್ತೆ ಹಾಗೆ ಇಂಗ್ಲಿಷ್ ಅಲ್ಲಿ ಇರುತ್ತೆ ಅಂತ ಅನ್ಕೋಬೇಡಿ. ಅದು ಉಲ್ಟಾ ಇರುತ್ತೆ ಅಂತ ಅನ್ಕೋಬೇಡಿ. ಕೆಲವು ಸಲ ಉಲ್ಟಾನು ಇರುತ್ತೆ, ಕೆಲವು ಸಲ ಪದಗಳೇ ಬೇರೆ ತರ ಇರುತ್ತೆ. ಅದು ನಮಗೆ ಕನ್ನಡದಲ್ಲಿ ಹಿಂಗಿದೆಯಲ್ಲ, ಇಂಗ್ಲಿಷ್ ಅಲ್ಲಿ ಹಿಂಗಿದೆಯಲ್ಲ, ಯಾಕೆ ಅಂತ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಅದೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅದು ಹೆಂಗಿದೆ ಹಂಗೆ ಇದೆ, ಅದನ್ನ ಹಾಗೆ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ, ಇಲ್ಲಿ ನೋಡಿ ಪಾಸ್ ಅಂತಿದೆ. ಪಾಸ್ ಅಂದ್ರೆ ರವಾನಿಸು ಅಥವಾ ಪಾಸ್ ಮಾಡೋದು ಅಲ್ವಾ. ಪಾಸ್ ದ ಸಾಲ್ಟ್ ಅಂದ್ರೆ ಹಾಗೆ ಉಪ್ಪು ಕೊಡಿ ಅಂತ ಕೇಳ್ತೀವಿ. ಈಗ ನಾವು ಮನೇಲಿ ಊಟ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಉಪ್ಪು ಕಮ್ಮಿ ಇದ್ರೆ ಸ್ವಲ್ಪ ಉಪ್ಪು ಕೊಡಿ ಅಂತ ಹೇಳ್ತೀವಿ. ಉಪ್ಪನ್ನ ಪಾಸ್ ಮಾಡಿ ಅಂತ ಹೇಳಲ್ಲ. ಬಟ್ ಇಂಗ್ಲಿಷ್ ಅಲ್ಲಿ ಪಾಸ್ ದ ಸಾಲ್ಟ್, ಗಿವ್ ದ ಸಾಲ್ಟ್ ಅಲ್ಲ, ಪಾಸ್ ದ ಸಾಲ್ಟ್. ನಿಮ್ಮ ಕೈಗಳನ್ನು ತೊಳೆಯಿರಿ, ವಾಶ್ ಯುವರ್ ಹ್ಯಾಂಡ್ಸ್. ಈಗ ನಗಿ, ಸ್ಮೈಲ್ ನಾವ್. ಸ್ಮೈಲ್ ನಾವ್ ಅಂತ ಯಾವಾಗ ಹೇಳ್ತೀವಿ, ಫೋಟೋ ತೆಗಿಬೇಕಾದ್ರೆ. ಓಕೆ, ಸ್ಮೈಲ್ ನಾವ್. ಈಗ ನಾನು ಕ್ಲಿಕ್ ಮಾಡ್ತೀನಿ, ಸ್ಮೈಲ್ ಮಾಡಿ. ನಿಮ್ಮನ್ನು ಪರಿಚಯಿಸಿಕೊಳ್ಳಿ, ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್, ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್. ನಿಮ್ಮ ಹೆಸರು ಹೇಳಿ, ಟೆಲ್ ಮೀ ಯೋರ್ ನೇಮ್. ನಿಮ್ಮ ಹೆಸರು ನಾನು ಹೇಳಿ ಅಂತ, ಟೆಲ್ ಮೀ ಯೋರ್ ನೇಮ್. ಅಥವಾ ಸೇ ಯೋರ್ ನೇಮ್, ಟೆಲ್ ಮೀ ಯೋರ್ ನೇಮ್, ಸೇ ಯೋರ್ ನೇಮ್. ಚಿಂತಿಸಬೇಡಿ, ಡೋಂಟ್ ವರಿ, ಡೋಂಟ್ ವರಿ. ಚೆನ್ನಾಗಿ ರೆಸ್ಟ್ ಮಾಡಿ, ರೆಸ್ಟ್ ವೆಲ್, ರೆಸ್ಟ್ ವೆಲ್. ಆಮೇಲೆ ಅದರ ಬಗ್ಗೆ ಮರೆತು ಬಿಡಿ, ಫರ್ಗೆಟ್ ಅಬೌಟ್ ಇಟ್, ಫರ್ಗೆಟ್ ಅಬೌಟ್ ಇಟ್. ಓಕೆ, ಸೊ ಈ ತರದ್ದು ಫ್ರೇಸಸ್ ನೀವು ಎಷ್ಟು ತಿಳ್ಕೊಂಡ್ರು ಸಾಲದು. ನೆಟ್ಟಲ್ಲಿ ಸರ್ಚ್ ಮಾಡಿ ಫ್ರೇಸಸ್, ಇದಕ್ಕೇನಂತಾರೆ ಅಂತ ಇಂಗ್ಲೀಷಲ್ಲಿ ಸರ್ಚ್ ಮಾಡಿ, ನಿಮಗೆ ಬೇಕಾದಷ್ಟು ಫ್ರೇಸಸ್ ಸಿಗುತ್ತೆ. ನಾನು ನಿಮಗೆ ಒಂದು 500 ಫ್ರೇಸಸ್ ಮೇಲೆ ಕೊಡ್ತೀನಿ. ಆದಷ್ಟು ಒಂದು 1000 ಫ್ರೇಸಸ್ ನಾನು ಕೊಡ್ತೀನಿ ನಿಮಗೆ. ಅದರದ್ದು ಸ್ಕ್ರೀನ್ ಶಾಟ್ ಹೊಡ್ಕೊಂಡು ನೀವು ಅದನ್ನು ಪ್ರಾಕ್ಟೀಸ್ ಮಾಡಿದ್ರು ಸಾಕು. ಅರ್ಥ ಆಯ್ತಲ್ವಾ? ಸೊ ಸ್ಟಾರ್ಟ್ ಮಾಡಲಿಕ್ಕೆ, ಇಂಗ್ಲೀಷನ್ನು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಲಿಕ್ಕೆ ನೀವು ಈ ತರ ಫ್ರೇಸಸ್ ಅನ್ನು ಸ್ಟಾರ್ಟಿಂಗ್ ಕಲಿಬೇಕು. ಸೆಂಟೆನ್ಸ್ ಮಾಡೋದು ಆಮೇಲೆ. ಸೆಂಟೆನ್ಸ್ ಮಾಡಲಿಕ್ಕೆ ಒಂದು ಮೆಥಡ್ ಇದೆ, ಅದೇ ತರನೇ ಮಾಡ್ತಾ ಹೋಗ್ಬೇಕು ನಾವು. ಬಟ್ ಈ ಫ್ರೇಸಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಸೆಂಟೆನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಒಂದು ಫ್ರೇಸ್ ಗೊತ್ತಾಗ್ಬಿಟ್ರೆ ನಿಮಗೆ, ಓಪನ್ ದ ಡೋರ್ ಅಂತ ತಗೊಳ್ಳಿ. ಓಪನ್ ದ ಡೋರ್ ಅಲ್ಲೇ ನೀವು 100 ಸೆಂಟೆನ್ಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಐ ಓಪನ್ ದ ಡೋರ್ ಎವ್ರಿ ಡೇ. ನಾನು ಡೈಲಿ ಡೋರ್ ಓಪನ್ ಮಾಡ್ತೀನಿ. ಐ ಡಿಡ್ ನಾಟ್ ಓಪನ್ ದ ಡೋರ್ ಟುಡೇ. ನಾನು ಇವತ್ತು ಡೋರ್ ಓಪನ್ ಮಾಡಲಿಲ್ಲ. ಐ ವಿಲ್ ಓಪನ್ ದ ಡೋರ್ ಟುಮಾರೋ. ನಾಳೆ ನಾನು ಡೋರ್ ಓಪನ್ ಮಾಡ್ತೀನಿ. ನೀನು ಬಂದಾಗ ನಾನು ಬಾಗಿಲು ಓಪನ್ ಮಾಡ್ತಾ ಇದ್ದೆ. ಐ ವಾಸ್ ಓಪನಿಂಗ್ ದ ಡೋರ್ ವೆನ್ ಯು ಕೇಮ್. ಓಕೆ, ನಾನೀಗ ಡೋರ್ ಓಪನ್ ಏನ್ ಮಾಡ್ತಾ ಇದೆಯಾ, ವಾಟ್ ಆರ್ ಯು ಡೂಯಿಂಗ್? ನಾನೀಗ ಡೋರ್ ಓಪನ್ ಮಾಡ್ತಾ ಇದ್ದೀನಿ. ಐ ಆಮ್ ಓಪನಿಂಗ್ ದ ಡೋರ್. ಓಕೆ, ನನಗೆ ಡೋರ್ ಓಪನ್ ಮಾಡೋಕ್ಕಾಗುತ್ತೆ. ಐ ಕ್ಯಾನ್ ಓಪನ್ ದ ಡೋರ್. ನಾನು ಡೋರ್ ಓಪನ್ ಮಾಡಬೇಕು. ಐ ಶುಡ್ ಓಪನ್ ದ ಡೋರ್. ನಾನು ಡೋರ್ ಓಪನ್ ಮಾಡಬೇಕಾಗಿತ್ತು. ಐ ಶುಡ್ ಹ್ಯಾವ್ ಓಪನ್ ದ ಡೋರ್. ನಾನು ಡೋರ್ ಓಪನ್ ಮಾಡಬಾರ್ದಾಗಿತ್ತು. ಐ ಶುಡಂಟ್ ಹ್ಯಾವ್ ಓಪನ್ ದ ಡೋರ್. ಇವೆಲ್ಲ ಈ ತರ ನೀವು ಮಾತಾಡಬೇಕು ಅಂತ ಹೇಳಿದ್ರೆ ಬೇಸಿಕ್ ಆಗಿ ನಿಮಗೆ ಓಪನ್ ದ ಡೋರ್ ಗೊತ್ತಿರ್ಬೇಕಲ್ವಾ. ಅದಕ್ಕೋಸ್ಕರ ನಾವು ಏನೇ ಮಾತಾಡಿದ್ರು ಇಲ್ಲಿಂದಾನೇ ಶುರು ಮಾಡೋದು. ಇದು ಗೊತ್ತಿದ್ರೆ ಇದೇ ಏನಂತೀವಿ, ತಳಪಾಯ, ಅಡಿಪಾಯ, ಇದೇ ಫೌಂಡೇಶನ್. ಇದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮುಂದೆ ನಿಮಗೆ ಹೋಗ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಓಕೆ, ಹಾಗಾಗಿ ನೀವು ಬೇಸಿಕ್ ಆಗಿ 1-2-3 ದಿನ ಏನು ತಲೆ ಕೆಡಿಸ್ಕೋಬೇಡಿ. 2-3 ದಿನ ಬರೀ ಫ್ರೇಸಸ್ ಪ್ರಾಕ್ಟೀಸ್ ಮಾಡಿ. 2-3 ದಿನ ಫ್ರೇಸಸ್ ಪ್ರಾಕ್ಟೀಸ್ ಮಾಡಿ. ಓಕೆ, ನಾನು 60 ದಿನ ಅಂತ ನಾನು ನಿಮಗೆ ಫಿಕ್ಸ್ ಮಾಡಿರ್ತೀನಿ. ನೀವು ಅದನ್ನ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ದಿನಗಳಾಗಿ ತಗೋಬಹುದು. ನಿಮ್ ಪ್ರಾಕ್ಟೀಸ್ಗೋಸ್ಕರ ನೀವು ತಗೋಬಹುದು. ಓಕೆ, ರೈಟ್. ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೂ ಆಗದಿದ್ರು ಒಂದು ಲೈಕ್ ಕೊಟ್ಬೇಡಿ. ಯಾಕೆಂದ್ರೆ ನಿಮ್ಮ ಲೈಕ್ ಮತ್ತೆ ಶೇರಿಂಗ್ ನಮಗೆ ಪ್ರೋತ್ಸಾಹ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಹೊಸಬರಾಗಿದ್ರೆ, ನಿಮ್ಗೆ ಇಂಗ್ಲಿಷ್ ಕಲಿಬೇಕು ಅನ್ನೋ ಗುರಿ ಇದ್ರೆ ಖಂಡಿತವಾಗ್ಲೂ ನಮ್ಮ ಚಾನಲ್ ನಲ್ಲಿ ಅಪ್ಲೋಡ್ ಆಗುವಂಥ ವಿಡಿಯೋಗಳನ್ನು ನೋಡ್ಬಿಟ್ಟು ನೀವು ಫ್ರೀಯಾಗಿ ಇಂಗ್ಲೀಷನ್ನು ಕಲಿಬಹುದು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ಳಿ. ಓಕೆ, see you in the next video. I hope you enjoyed this video. See you in the next video. Keep watching my videos until my next video uploads. Bye, take care. This is Anil Kumar signing off.